ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾರಿಗೆ ನೌಕರರಿಗೆ ಸಂಬಳ ಕೊಡದೆ ಏಜೆನ್ಸಿ ಕಳ್ಳಾಟ ಮಾಡ್ತಾ ಇದೆ. ಗುತ್ತಿಗೆ ಆಧಾರದ ಮೇಲೆ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ 128 ಚಾಲಕರು 2 ತಿಂಗಳಿಂದ ಸಂಬಳ ನೀಡಿಲ್ಲ ಅಂತೇಳಿ ಈಗ ಏಜೆನ್ಸಿ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಪೂಜಾ ಸೆಕ್ಯೂರಿಟಿ ಸರ್ವಿಸಸ್ ಅನ್ನುವಂಥ ಹೆಸರಿನಲ್ಲಿರುವಂಥ ಏಜೆನ್ಸಿ ಅದು. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಸಾರಿಗೆ ಇಲಾಖೆ 3 ವರ್ಷಗಳಿಂದ ಇದೇ ಏಜೆನ್ಸಿ ಕಾರ್ಯನಿರ್ವಹಿಸ್ತಾ ಇತ್ತು. 2 ತಿಂಗಳಿಂದ ಸಂಬಳ ಇಲ್ಲ ಅಂತೇಳಿ. ಅಂದರೆ ರಾಘವೇಂದ್ರ ರೆಡ್ಡಿ ಅನ್ನೋರು ಏಜೆನ್ಸಿಯ ಮಾಲೀಕರು. ಕಳೆದ 3 ವರ್ಷಗಳಿಂದ ಇದೇ ಏಜೆನ್ಸಿಯಲ್ಲಿ ಕಾರ್ಯನಿರ್ವಹಿಸ್ತದೆ. ಅಂದರೆ ಈ ಏಜೆನ್ಸಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ವಿಜಯನಗರ ಜಿಲ್ಲೆಯ ಅಲ್ಲಿ ಬಹುತೇಕ ಅಂದರೆ ಕಲ್ಯಾಣ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಈ ಏಜೆನ್ಸಿ ಟೆಂಡರ್ ಪಡೆದುಕೊಂಡಿದೆ. ಏಜೆನ್ಸಿಯಿಂದ 2 ತಿಂಗಳ ಸಂಬಳ ಆಗಿಲ್ಲ ಅಂತ ಚಾಲಕರು ಹೇಳ್ತಿದ್ದಾರೆ. ಕರ್ತವ್ಯಕ್ಕೆ ಗೈರಾಗಿದ್ರು, ಸಂಬಳ ಕೊಡಿ, ನಾವು ಕರ್ತವ್ಯಕ್ಕೆ ಹಾಜರಾಗ್ತೀವಿ ಅಂತ. ಸೊ ತಿಂಗಳ ಸಂಬಳ ಸರಿಯಾಗಿ ನೀಡದೆ ಈ ರೀತಿ ಸುತ್ತಾಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜೀವನವನ್ನು ನಡೆಸಲು ಆಗ್ತಿಲ್ಲ ಅಂತ ಸಿಬ್ಬಂದಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಸಾರಿಗೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ 28 ಚಾಲಕರು ಕರ್ತವ್ಯಕ್ಕೆ ಗೈರಾದರು. ಏಜೆನ್ಸಿಯವರಿಂದ ಕೇಂದ್ರ ಕಚೇರಿ ಕಲಬುರಗಿಯವರ ಒಂದು ಟೆಂಡರ್ ಕರೆದ ಮೇರೆಗೆ ನಮಗೆ 131 ಚಾಲಕರನ್ನು ಅವರು ಒದಗಿಸಬೇಕಾಗಿತ್ತು. ಅದರಂತೆ ಅವರು ಪ್ರಸ್ತುತವಾಗಿ 128 ಚಾಲಕರನ್ನು ನಮಗೆ ಒದಗಿಸಿದ್ದಾರೆ. ಪ್ರಸ್ತುತವಾಗಿ ಅವರು ಕಳೆದ ಒಂದು ಅಗ್ರಿಮೆಂಟ್ ಪ್ರಕಾರ ಪ್ರತಿ ತಿಂಗಳು ಅವರಿಗೆ ಸಂಬಳ ಕೊಡೋದನ್ನು ಕೆಲವು ತಿಂಗಳುಗಳಲ್ಲಿ ವ್ಯತ್ಯಯ ಮಾಡ್ತಾಯಿದ್ರು. ಕಳೆದ ಹಿಂದಿನ ಜನವರಿ ಪೇಡ್ ಇನ್ ಫೆಬ್ರವರಿ ಏನಿತ್ತು ಅದನ್ನು ಕೂಡ ಭಾಳಷ್ಟು ವಿಳಂಬ ಮಾಡಿದರು. ಅವರಿಗೆ ಎಚ್ಚರಿಕೆ ನೀಡಿ ನಾವು ನೋಟಿಸ್ಗಳನ್ನು ಕೊಟ್ಟು ಫಾಲೋ ಅಪ್ ಮಾಡಿದ ಮೇಲೆ ಅವರು ಜನವರಿ ಸಂಬಳವನ್ನು ಚಾಲಕರಿಗೆ ನೀಡಿದ್ದಾರೆ. ಅದರಂತೆ ಫೆಬ್ರವರಿ ಪೇಡ್ ಇನ್ ಮಾರ್ಚ್ ಏನು ಸಂಬಳ ಇದೆ ಅದನ್ನು ಕೂಡ ಕಳೆದ 2 ದಿನದಿಂದ ಹಿಂದೆ ಅವರು ನೀಡಿದ್ದಾರೆ. ಈಗ ಸಂಬಳದ ಬಗ್ಗೆ ನಮ್ಮ ಚಾಲಕರದು ಅಥವಾ ಖಾಸಗಿ ಚಾಲಕರದು ಏನು ಏಜೆನ್ಸಿ ಮೂಲಕ ಬಂದಿದ್ದಾರೆ ಅವರಿಂದ ಸಂಬಳ ಇಲ್ಲ, ತೊಂದರೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಖಾಸಗಿ ಚಾಲಕರು ನಮಗೆ ಭಾಳಷ್ಟು ದಿನಗಳಿಂದ